ನಮಸ್ತೆ ಮೇಡಮ್. ರಘುವೀರ ರೆಡ್ಡಿ ಅಂತ ಪಾವಡ ಮೇಡಮ್. ನಮ್ಮ ಮನೆಯವ್ರ ಸರ್ ಪುಷ್ಪಾಂಜಲಿ ಅಂತ 25 ಮಂತ್ ಇದೆ ಬೇಕು ಗೊತ್ತಾಯ್ತು ಮೇಡಮ್. ನಾವು ಆಕ್ಚುಲಿ ಅದು ಬ್ಲೀಡಿಂಗ್ ಬಹಳ ಆಗ್ತಾ ಇತ್ತು. ಏನು ಅಂದ್ರೆ ಆಕ್ಚುಲಿ ಈಗ ಇದು ಪಾಸಿಟಿವ್ ಬಂತು, ಗರ್ಭಕೋಶದಲ್ಲಿ ಮಗು ಬೆಳೀತಿದೆ ಅಂತ ಪಾಸಿಟಿವ್ ಬಂತು. ನಾವು ಬೇಬಿ ಅಂತ ನಾವು ಅಂದ್ಕೊಂಡ್ವಿ, ಬಟ್ ಅದು ಕ್ಯಾನ್ಸರ್ ಬೆಳೀತಾ ಅಂತ ನಮ್ಗೆ ಗೊತ್ತಾಗಲಿಲ್ಲ. ಬ್ಲೀಡಿಂಗ್ ಎಲ್ಲ ಬಹಳ ಆಯ್ತು. ಅವಾಗ ಹಾಸ್ಪಿಟ್ಲ್ಗೆ ಹೋದ್ವಿ. ಅವ್ರು DNC ಮಾಡಿದ್ರು, ಮತ್ತೆ ಆಮೇಲೆ DNC ಮಾಡಿ 1 ವೀಕ್ ಆದ್ರೂ ಮತ್ತೆ ಬ್ಲಡ್ ಹಂಗೆ ಹೋಗ್ತಾ ಇತ್ತು. ಅದಾಗಲ್ಲ ಅಂತೇಳಿ ಚಿತ್ರದುರ್ಗ ಹಾಸ್ಪಿಟ್ಲ್ಗೆ ಹೋದ್ವಿ. ಅಲ್ಲಿ ತೋರಿಸಿದ್ವಿ. ಅಲ್ಲಿ ಒಳಗೆ ಏನಿದೆ ತೆಗಿಬೇಕು ಅಂತ ಹೇಳಿದ್ರು. ಸರಿ ಅಂತ ಅವ್ರು ಏನು ಮಗು ಅಂತ ಹೇಳಿದ್ರು. ಆಕ್ಚುಲಿ ನಮ್ಗೆ ಇದು ಗಡ್ಡೆ ಅಂತ ಏನ್ ಹೇಳಿಲ್ಲ. ಅಲ್ಲಿ ತೆಗೆದು ಮತ್ತೆ ಅವರೆಲ್ಲ ಅದೆಲ್ಲ ಗರ್ಭಕೋಶದಲ್ಲಿ ಇರೋದೆಲ್ಲ ತೆಗೆದ್ಬಿಟ್ಟು ಇದಕ್ಕೆ ಬಯೋಪ್ಸಿ ಕೊಟ್ವಿ. ಅವಾಗ ಗೊತ್ತಾಯ್ತು ಮಗು ಎಲ್ಲ ಇದು ಕ್ಯಾನ್ಸರ್ ಬೆಳೀತಾ ಇದೆ ಅಂತ ಹೇಳಿದೆ. ಮತ್ತೆ ಇದು ಕ್ಯಾನ್ಸರ್ ಹಾಸ್ಪಿಟಲ್ ಅಲ್ಲಿ ಕೊಡ್ಸಿದ್ವಿ. ಸ್ಟಾರ್ಟಿಂಗ್ 6 ಸೈಕಲ್ ಕೊಡ್ಸಿದ್ವಿ, ನಾರ್ಮಲ್ ಆಯ್ತು. ಮತ್ತೆ ಇವಾಗ ಮತ್ತೆ BTICG ಅಲ್ಲಿ ಮತ್ತೆ ಜಾಸ್ತಿ ಆಗ್ತಿದೆ. ಅದೇ ಇದು ಗರ್ಭಕೋಶದಲ್ಲಿ ಕ್ಯಾನ್ಸರ್ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಅದನ್ನ ಗರ್ಭಕೋಶ ರಿಮೂವ್ ಮಾಡಿಸಿದ್ವಿ ಲಾಸ್ಟ್ 10 ಡೇಸ್ ಬ್ಯಾಕ್. ಗರ್ಭಕೋಶದಿಂದ ಬೇರೆ ಕಡೆ ಲಂಗ್ಸ್ಗೆಲ್ಲ ಸ್ಪ್ರೆಡ್ ಆಗ್ತಿದೆ, ಇದು ಇಂದ ತೊಂದರೆ ಇದೆ, ನಿಮ್ಗೆ ತೆಗಿಸ್ಬೇಕಂತ ಹೇಳಿದ್ರು. ಗರ್ಭಕೋಶ ರಿಮೂವ್ ಮಾಡಿಸಿದ್ವಿ.